ನಾವಿರೋ ಜಾಗ SM ಡಾಬಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಬಂದಿದ್ದೀವಿ ಸರ್. ಇದರಲ್ಲಿ ನಾಟಿ ಕೋಳಿಯಲ್ಲಿ ಫೇಮಸ್ ಉಪ್ಪು ಕರಿ ಅಂತ, ಸೂಪು, ಉಪ್ಪು ಕರಿ ಮತ್ತೆ ಗ್ರೇವಿ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ಯಿಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ. ನೋಡೋವಾಗ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ, ಘಮ ಘಮ ಅನಿಸ್ತಾ ಇದೆ. ನಾಟಿ ಕೋಳಿ ಸೂಪು ನೋಡಿ ಹೇಗಿದೆ, ಬಿಸಿ ಬಿಸಿ ರಾಗಿ ಮುದ್ದೆ, ವೈಟ್ ರೈಸು, ದೊಣ್ಣೆ ಬಿರಿಯಾನಿ, ಸೂಪು, ಉಪ್ಪು ಕರಿ, ನಾಟಿ ಕೋಳಿ ಸಾರು. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಭು ಶೆಟ್ಟಿ ಮಾತಾಡೋದು. ನಾವಿರೋ ಜಾಗ SM ಡಾಬಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಬಂದಿದ್ದೀವಿ. ಫಸ್ಟ್ ಕ್ಲಾಸ್ ನಾಟಿ ಸ್ಟೈಲ್ ಊಟ, ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು. ಆನೇಕಲ್ಲಿಂದ ಹೊಸೂರೋಗೋ ರೋಡಲ್ಲಿ ಫಸ್ಟ್ ಕ್ಲಾಸ್ ಒಂದು ಒಳ್ಳೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ನಾಟಿ ಸ್ಟೈಲ್ ಊಟ ಮಾಡೋಣ ಅಂತ ಬನ್ನಿ, ನೋಡೋಣ ಏನಂತ. ನಮ್ಮ ಹೆಸರು ಮಂಜು ಅಂತ. ಡಾಬಾ ನೇಮ್ ಬಂದು ಶ್ರೀ ಮಂಜುನಾಥ ಡಾಬಾ ಅಂತ. ಆನೇಕಲ್ ಟು ಹೊಸೂರು ರೋಡಲ್ಲಿದೆ ಈ ಡಾಬಾ. ಆನೇಕಲ್ಲಿಂದ ಒಂದು 6 ಕಿಲೋಮೀಟರ್ ಬಂದರೆ ತಿಮ್ಸಂದ್ರ ಗೇಟ್ ಸಿಗುತ್ತೆ. ಆ ಗೇಟಿಂದ ಸ್ವಲ್ಪ ಮುಂದೆ ರೈಟ್ ಸೈಡ್ಗೆ ನಮ್ಮ ಡಾಬಾ ಇರೋದು. ನಮ್ಮ ಡಾಬಾಲಿ ಪ್ಯೂರ್ ನಾಟಿ ಕೋಳಿ ಮುದ್ದೆ, ವೈಟ್ ರೈಸು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಪ್ಯೂರ್ ನಾಟಿ ಕೋಳಿ 100% ನಾಟಿ ಕೋಳಿ ಮಾಡ್ತೀವಿ. ಸೊ ಅದೇ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನು. ಹೌದು, ಅವರೇ ಬಂದು ಸೆಲೆಕ್ಟ್ ಮಾಡಿಕೊಡೋದಲ್ವ. ಸೊ ಅದರಿಂದ ಫ್ಯಾಮಿಲಿ ಎಲ್ಲ ಬಂದರೆ ಇಲ್ಲೇ ಕೋಳಿ ಅವರೇ ತಗೊಂಡು ಒಂದು 1 ಅವರ್ ಟೈಮು ನಮಗೆ. ಅದರಲ್ಲಿ ಸೂಪು, ಉಪ್ಪು ಕರಿ, ನಾಟಿ ಗ್ರೇವಿ ಇದೆಲ್ಲ ಮಾಡಿಕೊಡ್ತೀವಿ. ಮತ್ತು ಮಟನ್ ಎಲ್ಲ ಸಪ್ರೇಟ್ ಇರುತ್ತೆ, ಮುದ್ದೆ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ. ಇವತ್ತು ನಿಮಗೋಸ್ಕರ ನಮ್ಮ ಡಾಬಾಲಿ ಹೆಂಗೆ ಉಪ್ಪು ಕರಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಪ್ಯೂರ್ ಸೌದೆ ಒಲೆಯಲ್ಲಿ ನಾಟಿ ಕೋಳಿ ಸಾರು, ಉಪ್ಪು ಕರಿ, ಮುದ್ದೆ, ಬಿಸಿ ಬಿಸಿ ನೋಡಿ ಆರೋಗ್ಯಕರವಾದ ಅಡುಗೆ ಸಖತ್ತಾಗಿದೆ. ನಾಟಿ ಕೋಳಿ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ನೋಡಿ, ಪ್ಯೂರ್ ಸೌದೆ ಒಲೆಯಲ್ಲಿ ಖಂಡಿತವಾಗ್ಲೂ ಸೂಪರ್ ಆಗಿ ಟೇಸ್ಟ್ ಅಂತೂ ಮಜವಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ನೋಡಿ ಬೆಣ್ಣೆ ಥರ ಬರ್ತಾ ಇದೆ, ನೋಡೋವಾಗಲೇ ಹೇಗಿದೆ ನೋಡಿ, ಸಖತ್ತಾಗಿರುತ್ತೆ ಕಣ್ರಿ. ಯಾರು ಕಣ್ರಿ ಬೇಡ ಅಂತಾರೆ. ಈ ಡಾಬಾದಲ್ಲಿ ಬಂದು ಸ್ಪೆಷಲ್ ಏನಪ್ಪ ಅಂದರೆ ನಾಟಿ ಕೋಳಿ ಉಪ್ಪು ಕರಿ ಅಂತ ಮಾಡ್ತಾರೆ. ಈಗ ಆಲ್ರೆಡಿ ನಾಟಿ ಕೋಳಿನ ಫಸ್ಟೇ ಬೇಯಿಸ್ಕೊಂಡಿದ್ದಾರೆ. ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒಂದು 4 ವಿಸಿಲ್ ಕೂಗಿಸ್ಕೊಂಡಿದ್ದಾರೆ. ಇವಾಗ ಉಪ್ಪು ಕರಿ ಮಾಡೋಣ ಬನ್ನಿ. 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀವಿ. ಇವಾಗ 1 ಸ್ಪೂನ್ ಪೆಪ್ಪರ್ ಹಾಕ್ತಾಯಿದ್ದೀವಿ. 2 ಕೆಜಿ ಚಿಕನ್ಗೆ ಇದು 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀವಿ. ಇದು ಬಂದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀವಿ. ನಾಟಿ ಕೋಳಿಗೆ ಇದು ಫೈನಲ್ ಆಗಿ ಕರಿಬೇವು ಸೊಪ್ಪು. ನಾವು ಯೂಸ್ ಮಾಡ್ತಾ ಇರೋದು ಸನ್ಫ್ಯೂರ್ ಆಯಿಲು, 2 ಸ್ಪೂನ್ ಅಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಡ್ರೈ ಮಾಡ್ತಾ ಇದ್ದೀವಿ ಸೌದೆ ಒಲೆಯಲ್ಲಿ. ಫಸ್ಟೇ ನಾವು ನಾಟಿ ಕೋಳಿ ಬೇಯಿಸ್ಕೊಂಡ್ರಲ್ಲ ಆ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀವಿ. ಅದೇ ನೀರಲ್ಲಿ ಇದನ್ನು ಫುಲ್ ಡ್ರೈ ಮಾಡಬೇಕು. ನಾವು ಯಾವುದೇ ಅಡುಗೆ ಮಾಡಿದ್ರೂ ಸೌದೆ ಒಲೆ ಥರ ಟೇಸ್ಟು ಯಾವುದರಲ್ಲಿ ಬರೋಲ್ಲ ಕಣ್ರಿ. ಸೌದೆ ಒಲೆಯಲ್ಲಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ, ಘಮ 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 ಅನಿಸ್ತೈತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಆವಾಗಲೇ ಹಾಕಿದ್ವಿ, ಸ್ವಲ್ಪ ಕಡಿಮೆ ಇದೆ. ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ. ಸರ್, ನಿಮ್ಮ ಹೋಟ್ಲು ಇಷ್ಟು ಸಕ್ಸಸ್ ಆಗೋ ಕಾರಣ ಏನು ಸರ್? ಫಸ್ಟ್ ಬೇರೆ ಸ್ಟೈಲ್ನೆಲ್ಲ ಮಾಡ್ತಾ ಇದ್ವಿ, ಸ್ಟಾಪ್ ಮಾಡಿಬಿಟ್ಟು ಈಗ ಒರಿಜಿನಲ್ ನಾಟಿ ಕೋಳಿನೇ ಮಾಡ್ತಾ ಇದ್ದೀವಿ. ಓಕೆ. ಕಸ್ಟಮರ್ ಬಂದಮೇಲೆ ಸೆಲೆಕ್ಟೆಡೇ ಮಾಡೋದು. ಮೊಟ್ಟೆ ಕೋಳಿ, ಹುಂಜ ಎಲ್ಲ ಇರುತ್ತೆ. ಸರಿ. ಕಸ್ಟಮರ್ ಬಂದಮೇಲೆ ಅವ್ರಿಗೆ ಯಾವ್ದು ಬೇಕೋ ಅದು ಕೋಳಿ ತಗೊಳ್ತಾರೆ. ಓಕೆ. ನಾವು ಆಮೇಲೆ ಅದನ್ನು ಇಲ್ಲಿ ಅವ್ರ ಕಣ್ಣು ಮುಂದೆನೇ ಕಟ್ ಮಾಡಿ ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ಸರಿ. ಎಲ್ಲ ಒಲೆಯಲ್ಲಿ ಮಾಡೋದೆ. ಈಗ ಹೆಂಗಿದೆ ನಿಮ್ಮ ಪಬ್ಲಿಕ್ ಎಲ್ಲ ಬರ್ತಾ ಇದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನೇನು ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಸರ್, ಇದರಲ್ಲಿ ನಾಟಿ ಕೋಳಿಯಲ್ಲಿ ಫೇಮಸ್ ಉಪ್ಪು ಕರಿ ಅಂತ, ಸೂಪು, ಉಪ್ಪು ಕರಿ ಮತ್ತೆ ಗ್ರೇವಿ 3 ಐಟಮ್ ಮಾಡ್ಕೊಡ್ತೀವಿ. ನೀವು ಪ್ಯೂರ್ ಸೌದೆ ಒಲೆಯಲ್ಲಿ ಮಾಡೋದು? ಹೌದು, ಸೌದೆ ಒಲೆಯಲ್ಲೇ ಮಾಡೋದು. ಖಂಡಿತವಾಗ್ಲೂ ಸ್ಟವ್ ಮುಂದೆ ನಿಂತಿರೋವಾಗ ಲವ್ಯಿಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ. ನಾಟಿ ಕೋಳಿ ಉಪ್ಪು ಕರಿ ರೆಡಿ ಆಗಿದೆ ನೋಡಿ, 5 ನಿಮಿಷದಲ್ಲಿ ರೆಡಿ ಆಯಿತು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ ಸ್ನೇಹಿತರೆ. ನಾಟಿ ಕೋಳಿ ಸೂಪು ನೋಡಿ ಹೇಗಿದೆ. ಖಂಡಿತವಾಗ್ಲೂ ನಿಮಗೆ ನೆಗಡಿ ಕೋಲ್ಡ್ ಇದ್ರೇನು ಖಂಡಿತ ಕಳೆದೋಗ್ಬಿಡ್ತೀರಾ, ಅಷ್ಟು ಸಖತ್ತಾಗಿದೆ ನೋಡಿ ಹೇಗಿದೆ ಅಂತ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಒಲೆಯಲ್ಲೇ ಮಾಡೋದು, ಮಡಿಕೆಯಲ್ಲೇ ಕೊಡ್ತಾರೆ, ಸಖತ್ತಾಗಿದೆ. ನೀವು ಒಂದ್ಸಲ ಬಂದು ಹೇಗಿದೆ ಅಂತ ನೋಡಿ. ಬಿಸಿ ಬಿಸಿ ರಾಗಿ ಮುದ್ದೆ, ವೈಟ್ ರೈಸು, ದೊಣ್ಣೆ ಬಿರಿಯಾನಿ, ಸೂಪು, ಉಪ್ಪು ಕರಿ, ನಾಟಿ ಕೋಳಿ ಸಾರು ಇಷ್ಟು ನಮ್ಮ ಟೀಮ್ಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದಾರೆ. ನಿಮಗೂ ಈ ಅಡ್ರೆಸ್ ಲೊಕೇಶನ್ ಬೇಕಾ ಸರ್? ನಿಮ್ಮ ಇದು ಹೇಳಿ ಸರ್, ಎಲ್ಲಿ ಲೊಕೇಶನ್ ಅಡ್ರೆಸ್ ಸರ್? ಆನೇಕಲ್ ಟು ಹೊಸೂರು ರೋಡು. ಆನೇಕಲ್ಲಿಂದ ಒಂದು 6 ಕಿಲೋಮೀಟರ್ ಬಂದರೆ ನೇರ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಪಕ್ಕನೇ ನಮ್ಮ ಡಾಬಾ. ಡಾಬಾ ಹೆಸರು? ಡಾಬಾ ಹೆಸರು ಶ್ರೀ ಮಂಜುನಾಥ ಡಾಬಾ ಅಂತ. ಸರ್, ಬೆಂಗಳೂರಲ್ಲಿ ನಮಗೆ ಪ್ಯೂರ್ ನಾಟಿ ಕೋಳಿ ಸಿಗಲ್ಲ, ಈ ಥರ ಒಲೆಯಲ್ಲೂ ಸಿಗಲ್ಲ. ಖಂಡಿತ ನೀವು ತುಂಬ ಗ್ರೇಟ್ ಸರ್. ನೀವೇ ನೋಡಿದ್ರಲ್ಲ ಸ್ನೇಹಿತರೆ, ನೀವು ಫ್ಯಾಮಿಲಿ ಜೊತೆ ಬನ್ನಿ, ಎಲ್ಲರೂ ಬನ್ನಿ ನೋಡಿ. ಫುಲ್ ನಾಟಿ ಸ್ಟೈಲಲ್ಲಿ ಒಲೆಯಲ್ಲಿ ಮಾಡಿಕೊಡ್ತಾರೆ. ನೀವು ತಿಂದು ಮಜಾ ಮಾಡಿ. ಗೂಗಲ್ ಮ್ಯಾಪಲ್ಲಿ ಕೆಳಗಡೆ ನಿಮಗೆ ಅಡ್ರೆಸ್ ಸಿಗುತ್ತೆ. ಧನ್ಯವಾದ.